ರವಿಕುಮಾರ್ ಅವರು MLC ಅವರು ನಾನೇ ಕೊನೆಯದಾಗಿ ಅವರನ್ನು ಮಾತಾಡ್ಸಿದ್ದೆ. ಅದಾಗಿ 5 ನಿಮಿಷ ಆಗಬೇಕಾದ್ರೆ ಕಿಡ್ನಾಪ್ ಆಗಿದೆ. ಅವತ್ತು ರಾತ್ರಿ ಹೆಂಗ್ಳೂರ ಹತ್ರ ಹೇಳಿದ್ದೆ ನಾನು, ಈಗ ಆಯ್ತು ಅಂತ. ನನ್ನ ಮಗಳನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಇವತ್ತು ನ್ಯಾಯ ಹೇಳಿದ್ರೆ ಈ ನಮ್ಮ ಮೇಲೆ ಪಾಲಿಕೆ ಮಾಡ್ತಾ ಇದ್ದಾರೆ ನೋಡಿ. ನಿಮ್ಮ ಪಕ್ಷದಲ್ಲಿದ್ದವರು ಹೇಳ್ತಾ ಇದ್ದಾರೆ, ಇಷ್ಟು ದೊಡ್ಡ ಮನೆ ಕಟ್ಟಿದರೆ ಸುತ್ತಿನ ಹೆಸರು ಹೇಳ್ಕೊಂಡು ಹಣ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಸರ್. ಹಾಗಾದ್ರೆ ನಮ್ಮ ಮನೆಯಲ್ಲಿ ನ್ಯಾಯ ಇಲ್ವ ಸರ್? ಹಾಗಾದ್ರೆ ನೋಡಿ, ನಮ್ಮ ಕುಟುಂಬದ ದೊಡ್ಡಪ್ಪ ಅವರಿದ್ದಾರೆ, ಅವರ ಹತ್ರನೇ ಇದೆ ವೀರನಗರ ಹೇಳಿದ್ದಾರೆ ನೋಡಿ. ಇದು ನಮ್ಮ ಮನೆಯಿಂದ ಆಗಿದ್ದು ಹೌದು, ಅನ್ಯಾಯ ಆಗಿದೆ, ಇದನ್ನು ಇಲ್ಲಿಗೆ ಮುಗಿಸಿಬಿಡುವಂತ ಹೇಳಿದ್ದಾರೆ. ಹಾಗಾದ್ರೆ ನ್ಯಾಯ ಕೊಡಿಸೋದು ಸರ್? ಇದೇ ವೀರನಗರ ತಮ್ಮನ ಬಳಿಗೆ ನನ್ನ ಗಂಡ ಮತ್ತು ತಮ್ಮ ಹೋಗಿದ್ದ ವಿಠಲಗೌಡ ಅಂತ ನೋಡಿ. ನಾನು ಸೌಜಿನ ಅಪ್ಪ, ಅವನು ಸೌಜಿನ ಮಾವ ಅಂತ ಹೇಳಿದಕ್ಕೆ, ಹೌದಾ ಮರೆ, ತುಂಬ ಒಳ್ಳೆ ಹುಡುಗಿ, ತುಂಬ ಚೆನ್ನಾಗಿದ್ದಾಳೆ, ಇನ್ನು ನಿನಗೆ ಪಕ್ಷದವರೆಲ್ಲ ಬಂದು ಹಣ ಕೊಡ್ತಾ ಇದ್ದಾರೆ, ಅದನ್ನು ಸುಮ್ಮನೆ ಕೋರ್ಟು ಕಚ್ಚಿದೆ ಅಂತ ಖರ್ಚು ಮಾಡಬೇಡ, ಇದ್ದ ಮಕ್ಕಳು ನೋಡ್ಕೊಂಡಿರು ಅಂತ ಹೇಳಿದ್ದಾರೆ. ಅನಂತರ ತಮ್ಮನಿಗೆ ಕೂಡ ಅದೇ ಇದೆ, ನೀನು ಕೂಡ ನಡೆದುಕೊಂಡು ಹೋಗುವಾಗ ಆಚೆ ಈಚೆ ದೊಡ್ಡ ಬಂಡೆಗಳಿರುತ್ತೆ, ಆ ಕಡೆಗೆ ನೋಡ್ಕೊಂಡು ನಡಿ, ಹೆಲ್ಮೆಟ್ ಧರಿಸ್ಕೊಂಡು ನಡಿ ಅಂತ ಇದೇ ಮಾತು ಹೇಳಿದ್ದಾರೆ ಸರ್. ಹಾಗಾದ್ರೆ ಸಾಂತ್ವನ ಯಾರು ಹೇಳ್ತಿದ್ದಾರೆ ಸರ್ ನಮಗೆ? ಮಾತಾಡಿದ್ವಿ ಸರ್. ನಾನು ಬಂದಿರ್ತಕ್ಕಂಥ ಉದ್ದೇಶ ಒಂದನೇ, ನಾವು ಪಾಪ ನಾವು ಪಗಲೇನು ಕಳ್ಕೊಂಡಿರೋದು ನಾವು ಬೆಲೆ ಕಟ್ಟೋದಕ್ಕಿಂತ ಸಾಧ್ಯ ಇಲ್ಲ. ನಾನು ಇವತ್ತೇನು ಮುಖ್ಯ ಮಾಡೋದು ಬಂದೇನೆ ಅಂತ ಹೇಳಿದ್ರೆ, CBI ಕೋರ್ಟ್ ಏನು ಆಗಿದೆ, ಇವತ್ತು ಆದೇಶ ಆಗಿದೆ, ಮೇಲ್ಮನೆ ಮಾಡ್ತಕ್ಕಂಥ ನಿರ್ಧಾರ ತಗೊಂಡಿದ್ದೆ ಆದರೆ ನಾವು ಸುಪ್ರೀಂ ಕೋರ್ಟಲ್ಲಿ ಅಡ್ವೊಕೇಟ್ ಮತ್ತೊಂದು ಏನೂ ತಲೆ ಕಟ್ಟಿಕೊಬಿಡಿ, ನಾವು ಪಕ್ಷ ಜವಾಬ್ದಾರಿ ತಗೊಳ್ತದೆ, ಖಂಡಿತ ನಮ್ಮ ಪರ ಬರ್ತೇವೆ. ಆಗಿದ್ದೆಲ್ಲ ಆಯಿತು ತಲೆಗೆ, ಅದ್ರ ಬಗ್ಗೆ ನಾವು ನೋಡಿ, ನಾವಂತೂ ಪಾಪ ಆ ಮಗಳು ವಾಪಸ್ ತರೋದಕ್ಕಂತೂ ಸಾಧ್ಯ ಇಲ್ಲ. ಆದರೆ ಖಂಡಿತ ನೀವು ಅದ್ರ ಬಗ್ಗೆ ನೀವು ನಿರ್ಧಾರ ಮಾಡಿ, ನೀವೇನು ಸುಪ್ರೀಂ ಕೋರ್ಟ್ ಏನಾಗಬೇಕು ಖಂಡಿತ ನಾನು ಮಿತಿಲಿ ಇರ್ತೇನೆ, ಸುತ್ತನ ಖಂಡಿತ ಇರ್ತೇನೆ. ಪೊಲೀಸರು ಎಷ್ಟು ಭಾಗಿಯಾಗಿದ್ದಾರೆ ಅಂತ ಸರ್? ಈ ಚೀಟಿ ಇದ್ದೇನೆ ಸರ್, ಈ ಬರ್ಡೇ ಚೀಟಿ ಸೌಜನ್ಯ ವಿಸ್ತಾರ ದಿವಸ ಮನೆಗೆ ರಾತ್ರಿ 9:30 ಬಂದಿದ್ರು. ನಾನೇ ನೋಡಿದ್ದೇನೆ, ಅವರ ಪ್ರಾಪರ್ಟಿಯಿಂದ ಅವರೊಂದು ಬುಕ್ಕಿಂದ 2 ನಂಬರ್ ತೊಗೊಂಡು ಹೋಗಿದ್ರು. ಒಂದು ನಮ್ಮ ಅಕ್ಕಂದು, ಇನ್ನೊಂದು ನಮ್ಮ ಭಾವಂದು, 3ನೇ ಅಕ್ಕಂದು. ಆ ನಂಬರ್ ನನಗೆ ಇದರಲ್ಲಿ ಯಾವಾಗ ಝೂಮ್ ಮಾಡೋಕ್ಕಾಗ್ತಿತ್ತು. ಇದೇ ಚೀಟಿ ಜರ್ಸಿ ಕಟ್ ಮಾಡಿಟ್ಟಿದ್ದಾರೆ ನೋಡಿ, ಎಷ್ಟು ಫಿಟ್ ಮಾಡ್ಕೊಂಡಿದ್ದಾರೆ ಸರ್. ಮರುದಿವಸ ಬೆಳಿಗ್ಗೆ ನಾವು ದಯವಿಟ್ಟು 5 ನಿಮಿಷ ಹೋಗಿದ್ವಿ. ತಮ್ಮನೇ ಮಾತಾಡಿದ್ವಿ, ನಾನು ನಮ್ಮ ತಂದೆಯಲ್ಲಿ ಇದ್ದಾರೆ ಎಷ್ಟನೇ ಕ್ಲಾಸ್ ಅಂತ ಹೇಳಿದ್ರೆ ಅವ್ರು ಯಾರೊಟ್ಟಿಗೆ ಹೋಗಿರ್ಬೇಕು, 2 ದಿವಸದಲ್ಲಿ ಬರ್ಬೋದು, ನೀವೇನು ಅವರಿಗೆ ಹೊಡಿಲಿಕ್ಕೆ ಹೋಗ್ಬೇಡಿ ಅನ್ನೋ ಮಾತನ್ನು ದಣಿಗಳಾಗಿದ್ದು ಬಾಯಲ್ಲಿ